ಬಿಬಿಎಂಪಿ ನ್ಯೂಸ್ 9ಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಮಾತಾಡಿ ಗುಂಡಿ ಮುಚ್ಚಕ್ಕೂ ದುಡ್ಡು ಕೊಡಿಸ್ಬೇಕಾ ಸರ್? ಪ್ರಧಾನಮಂತ್ರಿಗಳಿಂದ ಬೇಕಾ? ಕುಮಾರಣ್ಣನ ಕಡೆಯಿಂದ ಅದು ಪತ್ರ ಬರೆಯೋದಾ? ಅದಾದ್ರೂ ಹೇಳಿ ಹೋಗ್ಲಿ, ಗುಂಡಿ ಮುಚ್ಚಕ್ಕೂ ದುಡ್ಡಿಲ್ಲ ಅಂತ. ಗುಂಡಿ ಮುಚ್ಚಕ್ ದುಡ್ಡಿಲ್ಲ, ಗುಂಡಿ ಮುಚ್ಚೋದು ಗಡುವು ಕೊಟ್ಟಿದ್ದೀರಿ. ಆ ಗಡುವು ಅದು ಎಷ್ಟು ಸಲ ಗಡುವು ಕೊಟ್ಟರೋ ಗೊತ್ತಿಲ್ಲ, ಮಿತಿ ಮೀರೋಗಿದೆ. ಇಬ್ರು ಕೊಟ್ಟಿದ್ದೀರಾ. ಕೊನೆಗೆ CM ಅವ್ರು ಕೇಳಿದ್ರೆ ನನಗೆ ಗೊತ್ತಿಲ್ಲ ಕಣೆ, ಕೇಳ್ಕೊಳಪ್ಪ ನಮ್ಮ ಉಪಮುಖ್ಯಮಂತ್ರಿಗಳ ಅಂತ ಮುಖ್ಯಮಂತ್ರಿಗಳು ಮೊನ್ನೆ ಹೇಳಿದ್ದು ಕೂಡ ನಾವು ನೋಡಿದೀವಿ. ಸೊ ಈಗೆಲ್ಲ ಇದ್ದಾಗ ಅದ್ರ ಮಧ್ಯೆ ಇದು ಯಾವ್ದು ಸರ್? ಇದು 613 ಕೋಟಿ ರೂಪಾಯಿ ಸರ್. ಯಾರ ಮನೆ ದುಡ್ಡು ಸರ್? ನಮ್ಮನೆ ದುಡ್ಡು ಅಂದ್ರೆ ನಾವು ಈ ತರ ಸ್ವೇಚ್ಛಾಚಾರವಾಗಿ ಆಲೋಚನೆ ಮಾಡ್ತಾ ಇದ್ವು ಸರ್. ದಯಮಾಡಿ ಇದಕ್ಕೆ ಈ ರಾಜ್ಯ ಸರ್ಕಾರ, ರಾಜ್ಯದ ಬೆಂಗಳೂರಿನ ಉಸ್ತುವಾರಿ ಮಂತ್ರಿ, ಉಪಮುಖ್ಯಮಂತ್ರಿಗಳು ಇದಕ್ಕೆ ಉತ್ತರ ಕೊಡಬೇಕು. ಏನಿದ್ರಿಂದ ಉದ್ದೇಶ? ಅಥವಾ ಓಲಿ ಇದಕ್ಕೆ ಒಂದು ಜಸ್ಟಿಫಿಕೇಶನ್ ಆದರೂ ಕೊಡಿ, ಇಲ್ಲ ಒಂದು ಕ್ಲಾರಿಫಿಕೇಶನ್ ಆದರೂ ಕೊಡಿ. ಏನು ಮಾಡಕ್ಕೆ ಹೊರಟಿದ್ದೀರಾ? ನಮಗೆ ತಿಳಿದಿರೋ ಮಟ್ಟಕ್ಕೆ ಸರ್, ನಾನೊಂದು ರಿಸರ್ಚ್ ಮಾಡ್ಕೊಂಡಿದ್ದೆ, ಆ ರಿಸರ್ಚ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಮಿಷಿನರಿ ಕಾಸ್ಟು ನಿಮ್ಮ ಮುಂದೆ ಹೇಳಿದ್ದೀನಿ, ಪರ್ಚೇಸ್ ಮಾಡಿದ್ರೆ ಏನು ಅಂತ ಹೇಳಿದ್ದೀನಿ. ಇವ್ರು ರೆಂಟಲ್ ಮಾಡಲ್ ಅಪ್ಲೈ ಮಾಡಿರೋದ್ರಿಂದ ಎಷ್ಟು ನಮಗೆ ಫೈನಾನ್ಷಿಯಲಿ ಬರ್ಡನ್ ಆಗುತ್ತೆ ನಮ್ಮ ರಾಜ್ಯ ಸರ್ಕಾರಕ್ಕೆ ಅನ್ನೋದ್ರ ಬಗ್ಗೆನೂ ಕೂಡ ಹೇಳಿದ್ದೀನಿ. ಇದ್ರ ಮಧ್ಯೆ ಏನಾದ್ರೂ ಯಾರೂ ಆಲೋಚನೆ ಮಾಡದೇ ಇರುವಂಥ ಯೋಚನೆ ಏನಾದರೂ ನಮ್ಮ ಉಪಮುಖ್ಯಮಂತ್ರಿಗಳು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಡಿದ್ರೆ, ದಯಮಾಡಿ ಇದನ್ನ ರಾಜ್ಯದ ಜನತೆಗೆ, ಅದರಲ್ಲೂ ಬೆಂಗಳೂರಿನ ನಾಗರಿಕರಿಗೆ ಆಸ್ ಎ ಕಾಮನ್ ಮ್ಯಾನ್ ಕೇಳ್ತಾ ಇದ್ದೀನಿ. ನಿಖಿಲ್ ಕುಮಾರಸ್ವಾಮಿ, ಆಸ್ ಎ ಕಾಮನ್ ಮ್ಯಾನ್ ಐ ಆಮ್ ಕ್ವಶನಿಂಗ್ ಯು ಸರ್. ಬಿಕಾಸ್ ಇಂಗ್ಲಿಷ್ ಪತ್ರಿಕೆಯಲ್ಲಿ ಬಂದಂತ ವಿಚಾರನ ಮುಂದಿಟ್ಕೊಂಡು ಟ್ವೀಟ್ ಮಾಡಿದಾಗ ರೀಟ್ವೀಟ್ಗಳಲ್ಲಿ ಬಹುತೇಕ ಇನ್ವಾಲ್ವ್ ಆಗಿ ಮಾಡಿದಂಥದ್ದು ತುಂಬಾ ಜನ ಯಂಗ್ಸ್ಟರ್ಸ್ ಇದ್ದಾರೆ. ಬೆಂಗಳೂರು ಬಗ್ಗೆ ಕನ್ಸರ್ನ್ ಇರುವಂತ ನಾಗರಿಕರುಗಳು ಅದ್ರ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ, ಇದ್ರ ಬಗ್ಗೆ ಸಂಶಯ ವ್ಯಕ್ತಪಡಿಸಿದ್ದಾರೆ. ಈ ಸಂಶಯವನ್ನ ದೂರ ಮಾಡಬೇಕು ಅನ್ನೋದಾದ್ರೆ ಅದು ನಿಮ್ಮ ಜವಾಬ್ದಾರಿ ಇದೆ. ದೂರ ಮಾಡಬೇಕು ಅನ್ನೋದಾದ್ರೆ ಅನ್ನೋ ಪಾಯಿಂಟ್ ಅಲ್ಲ, ಅದು ಉಪಮುಖ್ಯಮಂತ್ರಿಗಳ ಜವಾಬ್ದಾರಿ ಇದೆ. ಬಿಕಾಸ್ ಯು ಆರ್ ದ ಉಸ್ತುವಾರಿ, ಯು ಆರ್ ದ ಇನ್ಚಾರ್ಜ್ ಮಿನಿಸ್ಟರ್ ಆಫ್ ಬ್ಯಾಂಗ್ಳೂರ್. ಸೊ ಯು ಶುಡ್ ಬಿ ಟೆಲಿಂಗ್ ಅಸ್ ವಾಟ್ ಈಸ್ ದ ಹಿಡನ್ ಅಜೆಂಡಾ ಬಿಹೈಂಡ್ ದಿಸ್. ಏನ್ ನಿಮ್ಮ ಉದ್ದೇಶ ಏನು? ವೈ ಶುಡ್ ವಿ ಗಿವ್ ರೆಂಟಲ್ ಕಾಂಟ್ರಾಕ್ಟ್ ವೆನ್ ಕ್ಲಿಯರ್ ಕಟ್ ಆಗಿ BCG ಅನ್ನೋ ಕಂಪ್ನಿ, ಇವತ್ತು ಬಾಸ್ಟನ್ ಕಂಪ್ನಿ ಕ್ಲಿಯರ್ ಆಗಿ ಹೇಳಿದೆ, ವಿ ಡೋಂಟ್ ಅಗ್ರಿ ಬೈ ದಿಸ್, ವಿ ಆರ್ ನಾಟ್ ಗೋಯಿಂಗ್ ಬೈ ದಿಸ್. ನಾವು ರೆಂಟಲ್ಗೆ ನಾವು ಯಾವ ಕಾರಣಕ್ಕೂ ಒಪ್ಪೋದಿಲ್ಲ, ಲಾಸ್ ಆಗುತ್ತೆ. ಅದ್ರ ಬದಲಾಗಿ ಪರ್ಚೇಸ್ ಮಾಡ್ಬೋದು. ಸರ್ಕಾರನ ವರದಿ ಕೊಟ್ಟರು ಕೂಡ ಅದನ್ನು ಗಾಳಿಗೆ ತೂರಿದಿರಿ. ವೈ? ಯಾಕೆ? ಇದ್ರ ಬಗ್ಗೆ ದಯಮಾಡಿ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಉತ್ತರ ಕೊಡಲೇಬೇಕು. ನನಗಲ್ಲ, ಬೆಂಗಳೂರಿನ ನಾಗರಿಕರಿಗೆ, ನಾನು ಒಬ್ಬ ನಾಗರಿಕನಾಗಿ ಆಸ್ ಎ ಕಾಮನ್ ಮ್ಯಾನ್ ನಿಮ್ಗೆ ಕೇಳ್ತಾ ಇದ್ದೀನಿ, ಇದಕ್ಕೆ ದಯಮಾಡಿ ಉತ್ತರ ಕೊಡಬೇಕು.